ಗಾಯದ ಮೇಲೆ ಹೊಡೆದಿದ್ದು ನಮ್ಮಮ್ಮ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರಿತ್ಯಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೆ. ಸೊ ನಾನು ನಿಮಗೆ ಒಂದು ಏನೋ ಹೇಳಬೇಕು ಅಂತ ಅನ್ನಿಸ್ತದೆ. ಇರುವುದೆಲ್ಲವ ಬಿಟ್ಟು ಇರದಡೆಗೆ ತುಡಿಯುವುದೇ ಜೀವನ ಅಂತ ಒಂದು ಫೇಮಸ್ ಲೈನ್ ಇದೆ. ಅದನ್ನು ಎಂತಕ್ಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ನನಗೆ ಈ ಹುಡುಗಿನ ನೋಡಿದಾಗ ಅದೇ ತುಂಬ ನೆನಪಾಗುತ್ತೆ. ಯಾಕೆ ಅಂದರೆ ನಾವೆಲ್ಲ ಏನಿದೆಯೋ ಅದನ್ನು ಬಿಟ್ಟು ಇಲ್ದಿರೋದ ಕಡೆನೇ ಜಾಸ್ತಿ ಒಲವು. ಈಗಿನ ಪರಿಸ್ಥಿತಿ ಅಂತೂ ಅದೇ ರೀತಿಯಾಗಿದೆ ಅನಿಸುತ್ತೆ ಅಲ್ವಾ? ಸೊ ಆ ಹುಡುಗಿ ಎಷ್ಟು ಸಂತೋಷವಾಗಿ ಇರೋದ್ರಲ್ಲೇ ಇತ್ತು. ಅದನ್ನು ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಅದನ್ನೇ ಹೇಳ್ತಾರೆ, ನಾವು ಏನೇ ಕಲಿಬೇಕು ಅಂದರೆ ಮೊದಲು ಗಮನಿಸ್ಬೇಕಂತೆ. ಗಮನ ಇದ್ರೇ ಕಲಿಕೆ ಸಾಧ್ಯ ಅಂತ ಹೇಳ್ತಾರೆ. ಆ ಗಮನ ದಾರಿಲಿ ಕೂಡ ಇರುತ್ತೆ. ಸೊ ನಾವು ಆ ದಾರಿ ಕೂಡ ನಮಗೇನೋ ಒಂದು ಹೇಳ್ತಾ ಇರುತ್ತೆ, ಬಟ್ ನಾವು ಅದನ್ನು ಗಮನ ಕೊಡಬೇಕು ಅಷ್ಟೆ. ಸೊ ಫೈನಲಿ ಅಮ್ಮ ಮನೆಗೆ ರೀಚ್ ಆದ್ವಿ. ಅಲ್ಲಿ ಅಣ್ಣಂಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಕೇಕ್ ತಂದಿದ್ವಿ. ನನ್ನ ಮಗಳದ್ದು ಅವಳದೇ ಆದ ಆಟ, ಅವಳದೇ ಅಪ್ಪ. ಅಮ್ಮಮ್ಮ ಮನೆಗೆ ಹೋದರೆ ಮೊಮ್ಮಕ್ಳಿಗೆ ಏನೋ ಒಂಥರ ಜಾಸ್ತಿ ಜೋಶ್ ಬಂದುಬಿಡುತ್ತೆ. ಸೊ ಬರ್ತಡೇಗೆ ಅವಳೇ ಕೇಕ್ ಕಟ್ ಮಾಡ್ತೀನಿ ಅಂತ ಮುಂದೆ ನಿಂತು ಹಠ ಮಾಡಿ ಏನೇನೋ ಮಾಡ್ತಾಯಿದ್ಲು. ಸೊ ಹ್ಯಾಪಿಲಿ ಮೂಮೆಂಟ್ನ ಸ್ಪೆಂಡ್ ಮಾಡ್ತಿದ್ವಿ. ನಮ್ಮ ಅಣ್ಣನೇ ಎದ್ರುಕೊತಾನೆ. ಒಂದ್ಸರಿ ದಮ್ಮನ್ ಬಿಡ್ತದವ್ವ, ಅದಕ್ಕೇನೆ ಡಮ್ ಅಣ್ಣ ಡಮ್ ಬರ್ಲೇ ಇಲ್ಲ. Happy birthday to you, happy birthday to you, happy birthday to happy birthday to you. Oh mama. ಕೇಕು ಏ ಅಮ್ಮನ ಮಗ್ನೆ, ಅಪ್ಪನ್ ಕರಿಯೋ. ನಾವು ಖರ್ಚು ಮಾಡಿಬಿಟ್ಟು ಬೇಗ ಮದುವೆ ಆಗಿ ಸೊಸೆನ್ ತಗೊಬಂದು ನಂಗೆ ಅಡುಗೆ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡೋ ಥರ ಮಾಡಪ್ಪ ಮಗನೆ. ಒಬ್ಳು ತಂಗಿಯಾಗಿ ಅಣ್ಣಂಗೆ ಯಾವತ್ತಿದ್ರೂ ನಾವು ಎಷ್ಟೇ ದೊಡ್ಡವರಾದರೂ ತಂಗಿಯಾಗೇ ಇರ್ತೀವಿ. ಸೊ ನಮ್ಮ ಅಣ್ಣನ ಜೊತೆ ತುಂಬ ಅಂದರೆ ಹೇಗೆ ಅಂದರೆ ಸಖತ್ ಕಿತ್ತಾಡ್ತೀವಿ, ಸಖತ್ತಾಗಿ ಜಗಳ ಆಡ್ತೀವಿ. ಬಟ್ ಫೈನಲಿ ಹೇಗೆ ಅಂದರೆ, ನಾನು ಚಿಕ್ಕ ಮಗು ಥರ ಅವನ ಜೊತೆನೇ ಆಡೋದು. ಬೇರೆ ಯಾರ ಜೊತೆ ಎಷ್ಟೇ ನಾವು ಮೆಚುರಿಟಿ ಬೆಳೆದಿದ್ರು ಅವನ ಜೊತೆ ನಾವು ಚಿಕ್ಕ ಮಗು ಥರನೇ ಇರಬೇಕು. ಅವ್ನು ನನಗೆ ಬೈತಾನೆ ಇರಬೇಕು, ಇಲ್ಲ ನಾನು ಅವನಿಗೆ ಕಾಡಿಸ್ತಾನೆ ಇರಬೇಕು. ಸೊ ಅಣ್ಣ ತಂಗಿ ಅಂದ್ರೇ ಹೀಗೆ ದಟ್ ಸ್ಪೆಷಲ್ ಬಾಂಡಿಂಗ್. ನನಗೇನು ಅಂದರೆ ನಮ್ಮ ಅಣ್ಣ ಕೈ ಮಾಡೋಕ್ಕೆ ಹೆದ್ರುಕೊಳ್ಳೋನು. ಯಾಕೆ ಗೊತ್ತಾ, ನಂದು ಒಂದೇ ಒಂದು ಕೂಗು ಅಮ್ಮ ಅಂದರೆ ಸಾಕು, ಕುಡಿಯೋಕ್ಕಿಂತ ಮುಂಚೆನೇ ಏನು ಡವ್ ಮಾಡ್ತೀಯ ಅಂತ ಫುಲ್ಲು. ಸೊ ಆ ಮೆಮೊರೀಸ್ ಎಲ್ಲ ಅಣ್ಣ ತಂಗಿ ಅಂತ ಒಂದು ಫ್ಯಾಮಿಲಿ ಇಲ್ಲಿ ಇದ್ದಾರೆ ಅಂದರೆ ಆ ಮೆಮೊರೀಸ್ ಖಂಡಿತ ಇರುತ್ತೆ ಅಲ್ವಾ. ಮಕ್ಕನ ಮಗ, ಇದೊಂದು ತಮಾಷೆ. ಅವನಿಗೆ ನಮಗೆಲ್ಲ ಬಾಯ್ ಮಾಡಿ ಹೇಳಿ ಹೋಗ್ತಾ ಇದ್ದ. ಮತ್ತೆ ರಿಟರ್ನ್ ತಂದೆ ಕರೆದ್ಬಿಟ್ಟು ನನಗೆ ಹೇಳಿಲ್ವಲ್ಲ ಅಂತ 2-3 ಸಲ ಒಬ್ಬೊಬ್ರು ಕರೆದು ಕಳಿಸ್ತಿದ್ದಕ್ಕೆ ಎಲ್ಲರೂ ಈ ಥರ ಸ್ಮೈಲಿ ಫೇಸ್ ಮಾಡ್ತಿದ್ರು. ಚಾರು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತೋರಿಸು ಮಾಮಂಗೋಸ್ಕರ ಬರ್ತಡೇಗೆ. ಸಕ್ಕು ಸಕ್ಕು ನಾನು ನೈನೈನ, ಸಿಕ್ಕು ಸಿಕ್ಕು ಸಕ್ಕು ನಾನು ನೈನೈನ.
ಸೊ ಸಿಂಪಲ್ಲಾಗಿ ಅವ್ನ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ತುಂಬ ಲೇಟ್ ಆಗಿಬಿಟ್ಟಿತ್ತು, ಅದೇ ರೀಸನ್ಗೆ ಮನೇಲೇ ಅಡುಗೆ ಮಾಡ್ಕೊಂಡ್ವಿ. ಈ ತಿಂತ ಒಂದು ಸ್ಟೋರಿ, 90s ಕಿಡ್ಸ್ ನಮ್ಮ ಅಮ್ಮಂದ್ರೆಲ್ಲ ಹೇಗೆ ನಮ್ಮನ್ನ ಟ್ರೀಟ್ ಮಾಡ್ತಿದ್ರು, ಬಿದ್ದು ಬಂದು ಗಾಯ ಆದರೆ ಅಂತ ನಮ್ಮ ಅಣ್ಣ ಸ್ಟೋರಿ ಹೇಳ್ತಿದ್ದ. ಆಲ್ಮೋಸ್ಟ್ 90s ಕಿಡ್ಸ್ಗೆ ಈ ಎಕ್ಸ್ಪೀರಿಯನ್ಸ್ ಖಂಡಿತ ಇರುತ್ತೆ. ಕಾಲ್ ಸುಟ್ಟೋಯ್ತು ಇದು ಸೈಲೆನ್ಸರ್ ಇಂದ. ಈ ಅಮ್ಮಂಗ್ ತೋರಿಸ್ಬಾರ್ದು ಅಂತ ನಾನು ಆದ್ರೆ ನಾನು ಬಿಡ್ಬೇಕಲ್ಲ ನೋಡಾಕ್ತಾ ಇದ್ದೀನಿ. ನಾನು ದಮ್ಮಿ ಚಡ್ಡಿ ಹಾಕೊಂಡು ಸ್ಕೂಲ್ ಟೈಮಲ್ಲಿ ಇಲ್ಲಿ ಸುಟ್ಟಿರೋದು. ಈ ಅಮ್ಮಂಗ್ ತೋರಿಸಿದ್ರೆ ತಿರ್ಗಾ ಇನ್ನೂ ಜಾಸ್ತಿ ಹೊಡಿತಾರೆ, ಅದಕ್ಕಿಂತ ಜಾಸ್ತಿ ಹೊಡಿತಾರೆ ಅಂದ್ಬಿಟ್ಟು ಇವ್ರು ಕಣ್ಣು ಕಳ್ಕೊಂಡು ನಿಮ್ಗೆ ಮುಂದಕ್ಕೆ ಹೋಯ್ತಲ್ಲ, ರಿವರ್ಸ್ ಹೋಗಿದ್ದೀನಿ ಸ್ಕೂಲ್ ಅಂತ. ಎಕ್ಸಾಕ್ಟ್ಲಿ ಅಲ್ವಾ, ಅದೇ ಥರ ಆಗ್ತಾ ಇದ್ದಿದ್ದು. ನಾವೇನಾದರೂ ಬಿದ್ದು ಬಂದರೆ ನಮ್ಮ ಅಮ್ಮಂದ್ರು ಅವಾಗ ಸರಿಯಾಗಿ ಪೆಟ್ಟು ಕೊಡ್ತಿದ್ರು. ಚಿಂಗು ಮುದ್ದು ಅಂತ ಖಂಡಿತ ಮುದ್ದು ಮಾಡ್ತಾ ಇರಲಿಲ್ಲ. ಸೊ ಅದೇ ರೀಸನ್ಗೆ ಅನಿಸುತ್ತೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಇರ್ತಿದ್ವಿ. ಸೊ ಇಲ್ಲಿ ನನ್ನ ಮಗಳು ಅವ್ರ ಮಾವನ್ನ ಬೆಳಗ್ಗೆನೆ ಫುಲ್ ಕಾಟ ಕೊಟ್ಟು ಎಬ್ಬಿಸ್ತಾ ಇದ್ಲು. ಅವಳಿಗೆ ಚಾಕ್ಲೇಟು, ಐಸ್ ಕ್ರೀಮ್ಸು ಎಲ್ಲ ಬೇಕು ಅಂತ ಬೆಳಗ್ಗೆನೇ ಆಯಿತು ಮಮ್ಮ ಅಂತ ಎಬ್ಬಿಸ್ತಾ ಇದ್ಲು. ಸೊ ನಾನು ಆರಾಮಾಗಿದ್ದಿದ್ದೆ. ನಮ್ಮಮ್ಮ ಒಳ್ಳೆ ದೇವ್ರ ಸಾಂಗ್ನ ಹಾಕ್ಬಿಟ್ಟು ಎಬ್ಬಿಸಿದ್ರು. ಮಾರ್ನಿಂಗ್ ವೇಕಪ್ಪು ಆರಾಮಾಗಿ ಟೆನ್ಷನ್ ಇಲ್ದಿರೋ ಏನು ಟಿಫನ್ ಮಾಡಬೇಕು ಅಂತ ಆರಾಮಾಗಿದ್ದು. ಚಿಯಾ ಸೀಡ್ಸ್ ಅನಿಸಿತ್ತು. ಮಾಮೂಲಿ ನನ್ನ ರೂಟೀನ್ನ ಕಂಪ್ಲೀಟ್ ಮಾಡಿಕೊಂಡೆ. ಆಮೇಲೆ ಟಿಫನ್ ಮಾಡೋಷ್ಟರಲ್ಲಿ ನೋಡಿದ್ರೆ ನಮ್ಮ ಅಣ್ಣ ಹೋಗಿ ನನ್ನ ಮಗಳಿಗೆ ಐಸ್ ಕ್ರೀಮು, ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದಿದ್ದ. ಸೊ ನಾವು ಬಿಡಬೇಕಲ್ಲ, ನಾವು ಅದ್ರ ಜೊತೆ ಹಾಗೆ ಎಂಜಾಯ್ ಮಾಡ್ಕೊಂಡು ಟಿಫನ್ಗಿಂತ ಮುಂಚೆನೇ, ಕಾಫಿ ಕುಡಿಯೋಕ್ಕಿಂತ ಮುಂಚೆನೇ ಐಸ್ ಕ್ರೀಮ್ ತಿಂತಾಯಿದ್ವಿ. ಸೊ ಹಾಗೆ ಅವನು ಕೆಲ್ಸಕ್ಕೆ ಹೊರಟಾಗ ಮತ್ತೆ ನನ್ನ ಮಗಳು ತಿಂಡಿ ಕುಡಿಸು ಅಂತ ಅವ್ನು ಬೆನ್ನು ಹತ್ತಿರೋದು. ಎಷ್ಟು ಚಾಕ್ಲೇಟ್ ತಿನ್ನೋದು. ಇಲ್ಲಿ ನೋಡಿ ನನ್ನ ಮಗಳಿಗೆ ಒಂದೊಂದೆಲ್ಲ ಕಿತಾಪತಿ ಏನೇನೋ ಪೋಸ್ಗಳು ಕೊಡ್ತಾಳೆ. ಪೋಸ್ಗಳು, ಆಮೇಲೆ ನೆಕ್ಸ್ಟ್ ಪೋಸ್, ಅನದರ್ ಪೋಸ್, ನೆಕ್ಸ್ಟ್ ಇನ್ನೊಂದು ಪೋಸ್, ನೆಕ್ಸ್ಟು ಆಯಿತು, ನೆಕ್ಸ್ಟು ಗಬ್ಬಿ. ಅಮ್ಮ ಮನೆಗೆ ಬಂದರೆ ಮೋಸ್ಟ್ ಪ್ರಾಬಬ್ಲಿ ನನ್ನ ಅಣ್ಣನ ಬಟ್ಟೆನೇ ಹಾಕೊಳ್ಳೋದು. ಅದು ಹೇಗೆ ಅಂದರೆ ಅವನ ಬಟ್ಟೆ ಎಲ್ಲ ನನ್ನದೇ ಆಗೋಗ್ಬಿಟ್ಟಿರುತ್ತೆ. ಸೊ ರೆಡಿಯಾಗಿ ಟಿಫನ್ ಮಾಡಿಕೊಂಡು ನಾವು ಹೊರಡೋಕ್ಕಿಂತ ಮುಂಚೆ ಅಲ್ಲಿ ಇನ್ನೊಂದು ಸೇಲ್ ಇತ್ತು. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನಮ್ಮ ಪುಟಾಣಿಗೆ ಮತ್ತು ನಮ್ಮ ಚಾರುಗೆ ಇಬ್ರಿಗೂ ಡೈಲಿ ವೇರ್ ಡ್ರೆಸ್ಸಸ್ಗಳನ್ನ ತೊಗೊಳ್ಳೋಣ ಅಂತ ಹೋದ್ವಿ. ಸುಮಾರು ಐಟಮ್ಸ್ ಅಲ್ಲಿ ತೊಗೊಂಡ್ವಿ. ನಾನು ಥಿಂಕ್ ಮಾಡೋದು ಏನು ಅಂದರೆ ದೊಡ್ಡ ಮಾಲ್ಗಳಿಗೆ ಹೋಗೋದು ಅಥವಾ ಅಲ್ಲೇನೋ ನಾವು ತುಂಬ ಕಾಸ್ಟ್ ಕೊಟ್ಟು ಬಟ್ಟೆ ತೊಗೊಳ್ಳೋದು ಡೈಲಿ ವೇರ್ ತರೋದಕ್ಕಿಂತ ಬೆಸ್ಟ್ ಇಲ್ಲಿ ಸೇಲ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ನೋಡಿ ತೊಗೊಂಡ್ರೆ ತುಂಬ ಚೆನ್ನಾಗಿರೋದೇ ಸಿಗುತ್ತೆ. ಮೋಸ್ಟ್ ಪ್ರಾಬಬಲಿ ಕೆಲವೊಂದು ಕಡೆ ಸೇವಿಂಗ್ಸ್ಗೆ ನಾವು ಈ ಥರನ ಯೂಸ್ ಮಾಡ್ಬೋದು. ಅಮೌಂಟ್ನ ಎಲ್ಲಿ ಸೇವ್ ಮಾಡ್ಬೋದು ಅಂದರೆ ಈ ಥರ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡೋದ್ರಿಂದ. ಮತ್ತು ಅಲ್ಲಿ ರೇಟ್ ಕೂಡ ತುಂಬ ಕಮ್ಮಿ ಆಗಿತ್ತು. ಬಟ್ ಬಟ್ಟೆಗಳ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು. ನಮ್ಮ ಚಾರುಗೆ ಒಂದಷ್ಟು ಡೈಲಿ ವೇರ್ ಶಾರ್ಟ್ಸು ಮತ್ತು ಟೀ ಶರ್ಟ್ಗಳು, ಪುಟಾಣಿಗೂ ಕೂಡ ಶಾರ್ಟ್ಸು ಮತ್ತು ಟೀ ಶರ್ಟ್ಸ್ಗಳನ್ನ ತೊಗೊಂಡ್ವಿ. ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು, ರೈಟ್ ಕೂಡ ರೀಸನಬಲ್ ಆಗಿತ್ತು. ಇದೊಂಥರ ಹ್ಯಾಬಿಟ್. ನಾವು ಬಂದಿದ ತಕ್ಷಣ ಏನು ನಮ್ಮ ಯಜಮಾನ್ರಿಗಂತೂ ಅನ್ಬಾಕ್ಸಿಂಗ್ ಮಾಡೋದ್ರಲ್ಲಿ ತುಂಬ ಕ್ಯೂರಿಯಾಸಿಟಿ. ಸೊ ಅದನ್ನು ಹಾಗೆ ಎಲ್ಲ ತೆಗೆದು ತೋರಿಸ್ತಿದ್ರು. ಮತ್ತು ಇದು ಉಪ್ಪು ಮತ್ತು ಹುಣ್ಸೆಹಣ್ಣು ಹಾಕೋಕ್ಕೆ ಅಂತ ತೊಗೊಬಂದಿದ್ದು. ನಾನು ಅಮ್ಮ ಹೇಳಿತು. ಸೊ ಉಪ್ಪನ್ನ ಮತ್ತು ಹುಣಸೆಹಣ್ಣನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು ಅಂತ ಹೇಳಿದರು. ಆ ರೀಸನ್ಗೋಸ್ಕರನೇ ಅದನ್ನು ತೊಗೊಂಬಂಡೆ. ಬಟ್ ಒಂದೇ ಸೈಜ್ದು ಒಂದೇ ಥರ ಡಿಸೈನ್ಸು ಇರಲಿಲ್ಲ. ಬಟ್ ಓಕೆ, ಅದು ಚೆನ್ನಾಗಿತ್ತು ಅಂತ ಅಲ್ಲಿಂದನೇ ತೊಗೊಬಂಡೆ. ನಾಟ್ ಸೋ ಮಚ್ ಕಾಸ್ಟ್. ನನಗೆ ಅದನ್ನ ಆನ್ಲೈನಲ್ಲೆಲ್ಲ ನೋಡಿದಾಗ 400 to 300 ಎಲ್ಲ ಇತ್ತು. ಬಟ್ ಅಲ್ಲಿ ಜಸ್ಟ್ 160, 150ಗೆಲ್ಲ ಸಿಕ್ತು. ಅಷ್ಟು ದೊಡ್ಡದು ತುಂಬ ಚೆನ್ನಾಗಿ ಕೂಡ ಇತ್ತು. ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗಿರೋದು
ಆನ್ಲೈನಲ್ಲಿ ನಾವು ಶಾಪಿಂಗ್ ಮಾಡೋದ್ರಲ್ಲಿ ಕ್ವಾಲಿಟಿ ಹೇಗಿರುತ್ತೆ ಅಂತ ಗೊತ್ತೇ ಇರೋದಿಲ್ಲ. ಬೆಸ್ಟ್ ನಾವು ಈ ಥರ ಔಟ್ಸೈಡ್ ಹೋದಾಗ ನೋಡಿ ತೊಗೊಳ್ಳೋದೇ ಬೆಸ್ಟ್ ಅನಿಸುತ್ತೆ. ಕೆಲವೊಂದು ಮಾತ್ರ, ಎಲ್ಲದನ್ನೂ ಅಲ್ಲ. ಮೋಸ್ಟ್ ಪ್ರಾಬಬ್ಲಿ ಎಲ್ಲದನ್ನೂ ಅಷ್ಟೇ ಫಸ್ಟು ಆನ್ಲೈನಲ್ಲಿ ಸರ್ಚ್ ಮಾಡಿರ್ತೀನಿ, ಮತ್ತು ಆಫ್ಲೈನಲ್ಲಿ ಅದರ ರೇಟ್ನ ಕಂಪೇರ್ ಮಾಡೇ ತಗೊಳ್ಳೋದು. ಸೊ ಇನ್ನೊಂದು ಕಿತಾಪತಿ, ಓ ಮೈ ಗಾಡ್, ನನ್ನ ಮಗಳಿದು ಒಂದೊಂದು ಮುಗಿಯೋದೇ ಇಲ್ಲ. ನಾನು ಏನೋ ಮಾತಾಡ್ಕೊಂಡು ಕೂತಿದ್ರೆ ಫುಲ್ಲು ಪೌಡರ್ನೆಲ್ಲ ಬೆಡ್ ಮೇಲೆ ಹಾಕಿ ಚೆನ್ನಾಗಿ ಮುಖಕ್ಕೆ ಅವ್ರ ಅಪ್ಪಂಗೆ ಎಲ್ಲ ಚೆನ್ನಾಗಿ ಬೆಳ್ಕೊಂಡಿದ್ದಾಳೆ. ನೋಡಿ ಏನು ಮಾಡಿದ್ವಿ. ಕ್ರೇಜಿ ಗರ್ಲ್. ಒಂದು ಹೇಳೋದಕ್ಕೆ ವಿಡಿಯೋಸ್ಗೆ ಅಂತಾನೆ ಅಲ್ಲ, ಡೈಲಿ ಒಂದೊಂದು ಇದ್ದೇ ಇರುತ್ತೆ ಅವಳಿಗೆ ಪ್ರತಿ ದಿನನೂ. ಸೊ ನೆಕ್ಸ್ಟ್ ನೈಟ್ ಏನಾದರೂ ಸ್ವೀಟ್ ಮಾಡೋಣ ಅಂತ ಸಬ್ಬಕ್ಕಿ ಹಾಕಿ ಹಾಲು ಪಾಯಸ ಆ ಥರ ಮಾಡ್ತಾಯಿದ್ದೆ, ಸಬ್ಬಕ್ಕಿ ಪಾಯಸ. ಸೊ ಫಸ್ಟ್ ಇಲ್ಲಿ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಿದ್ದೆ. ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ಮತ್ತು ಈ ಸಬ್ಬಕ್ಕಿ ಪಾಯಸಕ್ಕೆ ಡ್ರೈ ಫ್ರೂಟ್ಸ್ಗಳು ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟಿ ಸಕ್ಕತ್ತಾಗಿರುತ್ತೆ. ಸೊ ಈ ಥರ ಗೋಲ್ಡಿಶ್ ಕಲರ್ ಬಂದಿದ್ದ ತಕ್ಷಣ ಎತ್ತಿ ಇಟ್ಕೊಂಡೆ. ಅದಾದಮೇಲೆ ಸಬ್ಬಕ್ಕಿ ಅಷ್ಟೇ, ನಾವು ಸಬ್ಬಕ್ಕಿ ಸಣ್ಣ ಸಬ್ಬಕ್ಕಿ, ದಪ್ಪ ಸಬ್ಬಕ್ಕಿಗಳು ಬರುತ್ತೆ. ಇದು ಸ್ವಲ್ಪ ದಪ್ಪದಿತ್ತು. ಏನು ಮಾಡಬೇಕು ಅಂದರೆ ಫಸ್ಟ್ ಇದನ್ನು ಸ್ವಲ್ಪ ಹೊತ್ತು ತೊಳೆದು ನೆನೆಸಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ. ಸಣ್ಣ ಸಬ್ಬಕ್ಕಿ ಆದರೆ ಏನು ನೆನೆಸೋ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟ್ ಹೀಗೆ ಪ್ಯಾನ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ದಪ್ಪ ಸಬ್ಬಕ್ಕಿ ಆಗಿರೋದ್ರಿಂದ ಫಸ್ಟ್ ನೆನೆಸ್ಬಿಟ್ಟು ಮಾಡಿರೋದು. ಅದನ್ನು ನೀಟಾಗಿ ತೊಳೆದು ಅದನ್ನು ಫುಲ್ ಗೋಲ್ಡನ್ ಶೇಡ್ಗೆ ಬರೋ ಗಂಟನ್ನು ನೀಟಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕಾಯಿಸಿದಂತಹ ಹಾಲು ಹಾಕಿ ಮತ್ತು ಡ್ರೈ ಫ್ರೂಟ್ಸ್ಗಳು ಏನೇನಿರುತ್ತೆ ಅದೆಲ್ಲನೂ ಸೇರಿಸ್ಬೇಕು. ಮತ್ತು ಹಾಲು ಚೆನ್ನಾಗಿ ಕುದಿಬೇಕು, ಕುದ್ದು ಅದೊಂಥರ ಗಟ್ಟಿ ಆಗಬೇಕು. ಇಲ್ಲಾಂದರೆ ಫಸ್ಟ್ ನೀರನ್ನೇ ಹಾಕಿಬಿಟ್ಟು ನೀರಲ್ಲಿ ಸಬ್ಬಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೋದು. ಅಂದರೆ ಏನಾದರೂ ನೆನೆಸಿಲ್ಲ ಅಂದರೆ ಫಸ್ಟು ನೀರು ಹಾಕಿ ಸಬ್ಬಕ್ಕಿನ ಚೆನ್ನಾಗಿ ಅದರಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಹಾಲು ಹಾಕಿದ್ರೆ ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಕೂಡ. ಸೊ ನೆಕ್ಸ್ಟು ಹಾಗೆ ಜೋರು ಮಳೆ ಬರ್ತಾಯಿತ್ತು ಈವ್ನಿಂಗ್ ಟೈಮಲ್ಲಿ. ಎಷ್ಟು ಮಳೆ ಅಂದರೆ ಒಂದ್ಸಲ ಜೋರು ಮಳೆ ಇರುತ್ತೆ, ಒಂದ್ಸಲ ಜೋರು ಬಿಸಿಲಿರುತ್ತೆ. ಏನೇ ಅಂದರೂ ಈ ವೆದರಲ್ಲಿ ಕೆಲವೊಬ್ರಿಗೆ ಏನು ಕಾಫಿ ಕುಡಿಬೇಕು ಅನಿಸ್ತಿದ್ರೆ, ಇನ್ನು ಕೆಲವರಿಗೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ. ಬಟ್ ನನಗೂ ಅದೇ ಥರ ಸೇಮ್ ಫೀಲಿಂಗ್ ಆಗ್ತಿತ್ತು. ಸೊ ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೋದ್ವಿ. ಸೊ ಇದಾಗಿತ್ತು ನಮ್ಮ ಒಂದು ಲಿಟಲ್ ಹ್ಯಾಪಿ ಮೂಮೆಂಟ್ಸ್ ವೀಡಿಯೋಸ್. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.